The elephant. Yeah, we are at the burger truck. ಇನ್ನೊಂದು ವಾರ ಎಷ್ಟು ಬೇಕೋ ಅಷ್ಟು ತಿನ್ಕೊಳ್ಬೋದು, ಆಮೇಲೆ ಬ್ಯಾಕ್ ಆನ್ ಮೈ ವರ್ಕೌಟ್ ಅಗೇನ್. ವರ್ಕೌಟ್ ಸ್ಟಾರ್ಟ್ ಮಾಡಬೇಕು ಗುರು. Meat is yummy, huh? For Vinay. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜಯ ಕರ್ನಾಟಕ. 35 ಕಂಪ್ನೀಸ್ ಅಂತಿದ್ರಲ್ಲ, 35 ಹೋಟ್ಲ್ ಓಪನ್ ಮಾಡ್ತೀವಿ, ನೋಡ್ತಾ ಇರಿ. ಆಗತ್ತೆ. ಹೇ ವಾಟ್ಸ್ ಅಪ್ ಗೈಸ್, ವ್ಲಾಗ್ಗೆ ಸ್ವಾಗತ. ಇದು ಆ್ಯಕ್ಚುಲಿ ತುಂಬ ಒಂದು ಅನ್ಪ್ಲ್ಯಾನ್ಡ್ ವ್ಲಾಗ್ನ ಇವತ್ತು ಒಂದು ವ್ಲಾಗ್ ಶೂಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿಲ್ಲ. ಬಟ್ ನನಗೆ ವಿನಯ್ ಆ್ಯಕ್ಚುಲಿ ಫೋನ್ ಮಾಡಿದ್ರು ಆ್ಯಂಡ್ ಹೇಳಿದರು ದ್ಯಾಟ್ ಅವರು HSR ಅಲ್ಲಿ ಇದ್ದಾರೆ. ಸೊ ಅವ್ರನ್ನ ನನ್ನ ಬರ್ಗರ್ ಟ್ರಕ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್ ಇರಾಕೆ ಹೋಗುತ್ತೆ. ತುಂಬ ಜನ ಬಂದು ಆಡಿಯೋ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ರಿ. ಸೊ ಇವಾಗ ನಾವು ಒಂದು ಮೈಕ್ ತೊಗೊಂಡಿದ್ದೀನಿ. ಸೊ ಇವತ್ತಲಿದ್ದು ಆಡಿಯೋ ಕ್ಲಿಯರಾಗಿ ಇರಾಕೆ ಹೋಗುತ್ತೆ. ಸೊ ಎಂಜಾಯ್ ದ್ಯಾಟ್. ಆ್ಯಂಡ್ ನನಗೇನೋ ನೆನಪು ಬಂತು ದ್ಯಾಟ್ ನಾನು ನನ್ನ ಆಡಿಯನ್ಸ್ಗೆ ತೋರಿಸೇ ಇಲ್ಲ ನನ್ನ ಬಿಸ್ನೆಸ್ ಏನು ಮಾಡ್ತೀನಿ ಹೇಗೆ ಅಂತ. ಒಂದು ಚಿಕ್ಕ ಬಿಸ್ನೆಸ್ ಇದೆ ನನ್ನ ಹತ್ರ. ಒಂದು ಸ್ಮಾಲ್ ಬರ್ಗರ್ ಟ್ರಕ್ ಇದೆ, ಬಾರ್ಬಕ್ಯೂಡ್ ಬರ್ಗರ್ಸ್ ಮಾಡ್ತೀವಿ ಅಲ್ಲಿ. ಸೊ ನಾನು ಎಂಪ್ಲಾಯೀಸ್ನ ಇಂಟ್ರಡ್ಯೂಸ್ ಮಾಡ್ತೀನಿ, ನನ್ನ ಅಮ್ಮನ ಇಂಟ್ರಡ್ಯೂಸ್ ಮಾಡ್ತೀನಿ. ಸೊ ಒಂದು ಒಳ್ಳೆ ಫನ್ ವ್ಲಾಗ್ ಹಂಗೆ ಇರಾಕೆ ಹೋಗುತ್ತೆ. ಸೊ ಸ್ಟೇ tuned. Most important part of the video ಇವತ್ತದು ಔಟ್ಫಿಟ್. ಸೊ ನಾನು ಹಾಕಿದ್ದೀನಿ ಒಂದು ಲೈಟ್ ಲೈಕ್ರಾ ಶರ್ಟ್, ಫುಲ್ ಡಿಸೈನ್ಸ್ ಇದೆ, ನನಗೆ ತುಂಬ ಇಷ್ಟ ಈ ಶರ್ಟ್. ಆ್ಯಂಡ್ ಅದ್ರ ಜೊತೆ ನಾನು ವೈಟ್ ಜಾಗರ್ಸ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಮ್ಯಾಚಿಂಗ್. ಆ್ಯಂಡ್ ಈ ಔಟ್ಫಿಟ್ಗೆ ನಾನು ಚೂಸ್ ಮಾಡೋ ಶೂಸ್ ಇದು ದೇ ಆರ್ ಜಾರ್ಡನ್ 4s. ತುಂಬ ಇಷ್ಟ, ಈ ಔಟ್ಫಿಟ್ಗೆ ತುಂಬ ಸೆಟ್ ಆಗುತ್ತೆ. ಸೊ ನಾ ಹಾಕಿ ತೋರಿಸ್ತೀನಿ ಪೂರ್ತಿ ಔಟ್ಫಿಟ್. ಸೊ ನಾ ಹಾಕಿದ್ದೀನಿ ಶೂಸ್ ಆ್ಯಂಡ್ ಶೂಸ್ ಪ್ಯಾಟರ್ನ್ಗೇನೋ ಶರ್ಟ್ ಪ್ಯಾಟರ್ನ್ಗೇನೋ ತುಂಬ ಮ್ಯಾಚಿಂಗ್ ಆಗ್ತಾ ಇದೆ. ಲೆಟ್ ಅಸ್ ಗೋ ಆ್ಯಂಡ್ ಮೀಟ್ ವಿನಯ್ ಇಲ್ಲಿ ಟ್ಯಾಟೂ ಹಾಕಕ್ಕೆ ಬಂದು ಇಲ್ಲಿನೂ ಇಂಟರ್ವ್ಯೂ ಕೊಡ್ತಾ ಇದ್ದಾನೆ. ಮೈ ಗಾಡ್. ಪ್ರಾಸೆಸ್ಸಲ್ಲಿ ಇದೆ. ಟ್ಯಾಟೂ ಇಸ್ ಹಿಡನ್. ಯಾಕಂದರೆ ಈ ಟ್ಯಾಟೂ ರಿಸಲ್ಟ್ ನೀವು ನೋಡೋಕ್ಕೆ ಮಿಸ್ಟರ್ ವಿನಯ್ಸ್ ಹೊಸ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಬೇಕು. ಸೊ ಅದು ಫುಲ್ ಕ್ರೇಜಿ ಕಾಂಟೆಂಟ್ ಬರ್ತಾ ಇದೆ ಅಲ್ಲಿ. ನಾನು ಆಲ್ರೆಡಿ ತುಂಬ ಕಾಂಟೆಂಟ್ ಆಯ್ತಲ್ಲ, ನೀಡ್ ಟು ಸ್ಟಾರ್ಟ್ ಪೋಸ್ಟಿಂಗ್. ಸೊ ಎಲ್ಲ ಕ್ರೇಜಿ ಸ್ಟಫ್ ಬರ್ತಾ ಇದೆ. ದಿ ಎಲಿಫೆಂಟ್ ಟ್ಯಾಟೂ ಏನೂ ಕಾಣ್ತಾ ಇಲ್ಲ ಗುರು, ಬಟ್ ಗುಡ್ ಸ್ಟಫ್ ಬ್ರೋ, ಗುಡ್. Thank you, Mikey. Thank you so much. How are you liking it, Vinay? I'm loving it. ಏನು ಅಂದ್ಕೊಂಡಿದ್ನೋ ಅದಕ್ಕಿಂತ ಸೂಪರ್ಬ್ ಆಗಿ ಬರ್ತಾ ಇದೆ. ಕ್ರೇಜಿ. ಆ್ಯಂಡ್ ಮಾಸ್ಟರ್ ಈಸ್ ಹಿಯರ್. ಸೊ ಎಲ್ಲ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಇಟ್ಸ್ ಲೈಕ್ HSR ಲೇಔಟ್ಸ್ ಫೇಮಸ್ ಟ್ಯಾಟೂ ಸ್ಟುಡಿಯೋ, ಏನ್ಷಿಯಂಟ್ ಟ್ಯಾಟೂ ಸ್ಟುಡಿಯೋ. ಪ್ರಶಾಂತ್ ಅವರು ಇಲ್ಲಿ ಇದ್ದಾರೆ, ಸೂಪರ್ಬ್ ಟ್ಯಾಟೂಸ್. ನಾನು ಬೇಗನೆ ಬರ್ತೀನಿ ಹಾಕಕ್ಕೆ. ಒನ್ ಮೋರ್. ಥ್ಯಾಂಕ್ಸ್ ಮೈಕಲ್ ಬ್ರೋ. ಆ್ಯಂಡ್ ವಿನಯ್ಸ್ ವೈಫ್ ಎವರ್ ಗ್ಲೋಯಿಂಗ್ ಅಕ್ಷು ಇಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರಿಗೆ ವಾಯ್ಸ್ ಓವರ್ ನಾನು ಕೊಡಲ್ಲ, ಮೈಕ್ ನನ್ನ ಹತ್ರ ಇದೆ, ಅದೇ ಮಾಡಬೇಕು. ಬಟ್ ಯಾ, ಗುಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಫ್ರಮ್ ಡೇ 1 ಆಫ್ ಬಿಗ್ ಬಾಸ್ ಜರ್ನಿ. ಹೌದು, ಇಟ್ಸ್ ಬೀನ್ ಅಮೇಝಿಂಗ್ ಜರ್ನಿ ವಿತ್ ಯು ಆ್ಯಂಡ್ ಹೋಪ್ಫುಲಿ ಯು ಹ್ಯಾವ್ ಅ ಗುಡ್ ಫ್ಯೂಚರ್ ಆಸ್ ವೆಲ್. ಯಾವಾಗಲೂ A1 ಸಿನ್ಸ್ ಡೇ 1. ಬಿಗ್ ಬಾಸ್ ಅಲ್ಲಿಯೇ ಗೊತ್ತಿತ್ತು ವಿ ವಿಲ್ ಬಿ ದ ಗೈಸ್ ಹೂ ಸ್ಟಿಕ್ ಟುಗೆದರ್ ಬ್ರೋ. ಸೊ ಅದು ಆಲ್ವೇಸ್ ಲೈಕ್ ಮೈಕಿ ಯಾವಾಗಲೂ ಹೇಳ್ತಿದ್ದ ಲಾಯಲ್ಟಿ ಈಸ್ ರಾಯಲ್ಟಿ ಅಂತ. ಸೊ ದ್ಯಾಟ್ ಲಾಯಲ್ಟಿ ಈಸ್ ಆಲ್ವೇಸ್ ದೇರ್ ವಿತ್ ಅಸ್, ನಮ್ಮ ಗುಂಪಲ್ಲಿ, ನಮ್ಮ ಗುಂಪು. ಅದು ಆ್ಯಕ್ಚುಲಿ ಇಟ್ಸ್ ಅ ಗುಡ್ ಐಡಿಯಾ ಬ್ರೋ. ನಾನು ಹೇಳ್ತೀನಿ ಮೈಕಿ, ಟು ಬಿ ಫ್ರ್ಯಾಂಕ್, ನಂತರ ನೀನು ಸಾಕಷ್ಟು ಜನ ಇದ್ದಾರೆ. ವಿ ಲವ್ಡ್ ಯುವರ್ ಗುಂಪು. ತುಂಬ ಗುಂಪುಗಾರಿಕೆ ತುಂಬ ಚೆನ್ನಾಗಿತ್ತು. ಬಟ್ ತುಂಬ ಬಿಗ್ ಬಾಸ್ ಸೀಸನಲ್ಲಿ ಗುಂಪುಗಾರಿಕೆ ಅಲ್ಲಿರುತ್ತೆ, ಆಮೇಲೆ ಆಚೆ ಇರಲ್ಲ. ಯಾಕೆಂದ್ರೆ ನಮ್ಮ ಸೀಸನಿಂದನೂ ಸೇರಿಸಿ ಹೇಳ್ತಾ ಇದ್ದೀನಿ. ಬಟ್ ನಿಮ್ಮ ಗುಂಪುಗಾರಿಕೆ ಆಚೆ ಬಂದ್ಮೇಲೂ ಚೆನ್ನಾಗಿದೆ. ಆ್ಯಂಡ್ ಅದು ವ್ಲಾಗಲ್ಲೂ ಕಂಟಿನ್ಯೂ ಆಗ್ತಾ ಇದೆ, ವ್ಲಾಗ್ಸಲ್ಲಿನೂ ಕಂಟಿನ್ಯೂ ಆಗ್ತದೆ, ವಿಚ್ ಇಸ್ ರಿಯಲಿ ಗುಡ್. ಸೊ ದಯವಿಟ್ಟು ಮೈಕಿ ವ್ಯೂವರ್ಸ್ ಎಲ್ಲ ಈ ಗುಂಪುಗಾರಿಕೆನ ಇನ್ನೂ ಬೆಳೆಸಿ. ಬೆಳೀತಾ ಹೋಗುತ್ತೆ. ಐ ನೋ ಆಲ್ ಆಫ್ ಯು ಗೈಸ್ ಆರ್ ಸಪೋರ್ಟಿಂಗ್ ದಿಸ್ ಆ್ಯಂಡ್ ನಮ್ಮನ್ನೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಸ್ಟೇ ಟ್ಯೂನ್ಡ್. ಯಾ, we are going to have burgers next, so stay tuned. Stay tuned. Burgers night. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್ ನರಸಿಂಹ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರೋ ಹಾಗೆ ಬಿಗ್ ಬಾಸ್ ಸೀಸನ್ 10 ಖ್ಯಾತಿಯ ಮೈಕಲ್ ರವರು ಇವತ್ತಿನ ದಿವಸ ನಮ್ಮ ಜೊತೆ ಇದ್ದಾರೆ. ಸ್ನೇಹಿತರೆ, ನೀವೆಲ್ಲ ಬಿಗ್ ಬಾಸ್ ಕನ್ನಡ ಎಲ್ಲ ನೋಡ್ತಾ ಇದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಸ್ನೇಹಿತರೆ, ಇವರಿಗೆ ಕನ್ನಡ ಅಷ್ಟೊಂದು ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ, ಕನ್ನಡ ಭಾಷೆ ಬಗ್ಗೆ ಏನು ವಿಚಾರ ಗೊತ್ತಿರಲಿಲ್ಲ. ಇವರು ಬಿಗ್ ಬಾಸ್ ಮನೆಗೆ ಹೋದ ನಂತರ ಅಲ್ಲಿ ಏನು ಅವರು ದಿನಗಳು ಕಳೆದ್ರು, ಒಂದು 100 ದಿವಸ
ನೋಡಿ ಇದೊಂದು ಆಶ್ಚರ್ಯ, ಯಾರ್ಯಾರು ಬೇರೆ ದೇಶಗಳಿಂದ ಬರ್ತಾರೆ, ಬೇರೆ ರಾಜ್ಯಗಳಿಂದ ಬರ್ತಾರೆ, ಇಲ್ಲಿ ಕರ್ನಾಟಕದಲ್ಲಿ ಕನ್ನಡದ ಅನ್ನ ತಿಂತಾರೆ, ಕನ್ನಡದ ನೀರು ಕುಡಿತಾರೆ, ಕನ್ನಡ ಗೊತ್ತಿಲ್ಲ ಹಂಗೆ ಹಿಂಗೆ ಅಂತ ದುರಾಂಕಾರದಲ್ಲಿ ಮಾತಾಡ್ತಾರೆ. ಈ ವ್ಯಕ್ತಿಗೆ ನಾವೊಂದು ಸಲ್ಯೂಟ್ ಹೇಳಬೇಕು. ಕೇವಲ 100 ದಿನಗಳಲ್ಲಿ ಇವರು ಎಷ್ಟು ಸ್ವಚ್ಛವಾಗಿ ಕನ್ನಡ ಮಾತಾಡ್ತಾರೆ ಅಂದರೆ, ಯಾರೆಲ್ಲ ದಿಮಾಕಲ್ಲಿ ಕನ್ನಡ ಗೊತ್ತಿಲ್ಲ, ಕನ್ನಡ ನೈಯಾತ ಅಂತ ಹೇಳೋರಿಗೆಲ್ಲ ಇದೊಂದು ಎಚ್ಚರಿಕೆ ಕರೆಗಂಟೆ. ತಿಳ್ಕೊಳ್ಳಿ, 100 ದಿವಸದಲ್ಲಿ 100% ಕನ್ನಡ ಕಲಿಬೋದು. ಅದಕ್ಕೆ ಉದಾಹರಣೆನೇ ನಮ್ಮ ಮೈಕಲ್ ಅವರು ನಮ್ಮ ಬಿಗ್ ಬಾಸ್ ಮನೆಯ ಎಲ್ಲ ತಂಡದ ಸ್ಪರ್ಧಿಗಳ ಜೊತೆ ಸೇರಿ ಕನ್ನಡ ಕಲ್ತಿದ್ದಾರೆ. ಅಚ್ಚವಾಗಿ ಕನ್ನಡ ಕಲಿತು ನಮ್ಮ ಕನ್ನಡಕ್ಕೆ, ನಮ್ಮ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ಇವ್ರ ಥರನೇ ಪ್ರತಿಯೊಬ್ಬರು ಯಾರಿಗೆಲ್ಲ ಕನ್ನಡ ಬರಲ್ಲ, ನಾವು ಯಾರು ನಿಮಗೆ ದುರಾಂಕರದಲ್ಲಿ ಕೋಪದಲ್ಲಿ ಹೇಳ್ತಾ ಇಲ್ಲ. ಕೇಳೋಕ್ಕೆ ಕೋಟಿ ಭಾಷೆ, ಕಲಿಯೋಕ್ಕೆ ಒಂದೇ ಭಾಷೆ ಕನ್ನಡ, ನಮ್ಮ ಕನ್ನಡ. ನೀವು ಕನ್ನಡ ಕಲೀರಿ. ಕರ್ನಾಟಕದ ಪ್ರೀತಿ, ಕನ್ನಡಿಗರ ಪ್ರೀತಿ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಈ ಪ್ರೀತಿ ವಿಶ್ವಾಸ ಗಳಿಸಿರ್ತಕ್ಕಂತಹ ನಮ್ಮ ಮೈಕಲ್ರವರಿಗೆ ಎಲ್ಲ ಸಮಸ್ತ ಕರ್ನಾಟಕದ ಕನ್ನಡ ಪರ ಸಂಘಟನೆಗಳ ಮೂಲಕ ಜೈ ಕನ್ನಡಿಗ, ನಮ್ಮ ಕರ್ನಾಟಕದ ಕಂದ ಅಂತ ಹೇಳ್ತಾ, ನಮ್ಮ ಅಸ್ಮಿತೆ ಈ ಕನ್ನಡದ ಶಾಲನ್ನು ಹಾಕಿ ನಾನು ಅವರಿಗೆ ಗೌರವ ಸಲ್ಲಿಸ್ತಾ ಇದ್ದೀನಿ. ಸರ್, ಈ ಶಾಲು ಶಾಂತಿ ಮತ್ತು ಕ್ರಾಂತಿ. 100 ಜನ ಇರಲಿ, ಅನ್ಯಾಯ ಆಗಿದ್ದ ಕಡೆ ನೀವೊಂದು ಶಾಲು ಹಾಕೊಂಡು ಹೋಗಿ ಮಾತಾಡಿ, ನಿಮಗೆ ಸಿಗೋ ಬೆಲೆ, ಪ್ರೀತಿ, ವಿಶ್ವಾಸ ಬೇರೆ. ನಮ್ಮ ಕನ್ನಡದ ಬಗ್ಗೆ, ನಮ್ಮ ಕರ್ನಾಟಕದ ಬಗ್ಗೆ, ನಮ್ಮ ಕನ್ನಡದ ಜನ ನಿಮ್ಗೆ ತೋರಿಸ್ತದಲ್ಲ ಪ್ರೀತಿ, ಇದ್ರ ಬಗ್ಗೆ ಒಂದೆರಡು ಮಾತು ಹೇಳಿ. ಸೊ ಆ್ಯಕ್ಚುಲಿ ಬಿಗ್ ಬಾಸ್ಗೆ ಮುಂಚೆ ನನಗೆ ಅಷ್ಟು ಕನ್ನಡ ಮಾತಾಡೋಕ್ಕೆ ಬರ್ತಿರಲಿಲ್ಲ. ಬಟ್ ಇವಾಗ ಕಂಪ್ಲೀಟ್ಲಿ ಕಲಿತಿದ್ದೀನಿ. ಆ್ಯಂಡ್ ನನಗೆ ತುಂಬ ಖುಷಿಯಾಗಿದೆ. ನನಗೆ ಈ ಲ್ಯಾಂಗ್ವೇಜ್, ಈ ಭಾಷೆ ಕಲ್ತಿದ ಮೇಲೆ ಎಲ್ಲರ ಜೊತೆ ಮಾತಾಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಜನನೂ ತುಂಬ ಅಂದರೆ ತುಂಬ ಪ್ರೀತಿ ತೋರಿಸ್ತಾ ಇದ್ದಾರೆ. ಆ್ಯಂಡ್ ನನಗೆ ಯಾವಾಗಲೂ ಭಾಷೆ ಮೇಲೆ ಒಂದು ರೆಸ್ಪೆಕ್ಟ್ ಇತ್ತು, ಬಟ್ ಜಾಸ್ತಿ ಅವಕಾಶ ಸಿಕ್ಕಲಿಲ್ಲ ಕಲಿಯೋಕ್ಕೆ. ಬಟ್ ಕನ್ನಡ ಬಂದು ಆ್ಯಕ್ಚುಲಿ ಒಂದು ಸುಂದರವಾದ ಒಂದು ಭಾಷೆ ಆ್ಯಂಡ್ ತುಂಬ ಈಸಿ ಭಾಷೆ ಕೂಡ. ಸೊ ಸ್ವಲ್ಪ ಟ್ರೈ ಮಾಡಿದ್ರೆ ಯಾರು ಬೇಕಾಗಿದ್ದರೆ ಕಲಿಬಹುದು. ಸೊ ಡೆಫಿನೆಟ್ಲಿ ಅದು ಮಾಡಬೇಕು ಅಂತ ನಾನು ಹೇಳ್ತೀನಿ. ಆ್ಯಂಡ್ ಇವಾಗ ಈ ಶಾಲ್ ನನಗೆ ಹಾಕಿದ್ದು ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ನಾನು ಯಾವಾಗಲೂ ಈ ಶಾಲ್ನ ಸೇಫ್ಟಿಯಾಗಿ ಇಟ್ಕೋತೀನಿ. ಥ್ಯಾಂಕ್ ಯು. ನೋಡಿದ್ರಾ ಎಷ್ಟು ಸ್ಪಷ್ಟವಾಗಿ, ಎಷ್ಟು ನೀಟಾಗಿ ಕನ್ನಡ ಮಾತಾಡ್ತಾ ಇದ್ದಾರೆ. ಇವರು ಕನ್ನಡ ಪ್ರೀತಿಗೆ ನಮ್ಮದೊಂದು ಸಲಾಮ್ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡಿಗರ ಪ್ರೀತಿ ನಿಮಗೆ ಜಾಸ್ತಿ ತೋರಿಸ್ತಾರೆ. ನೀವು ನಮ್ಮ ಕನ್ನಡ ಚಲನಚಿತ್ರಗಳಲ್ಲಿ ನಟಿಸಿ ಒಂದು ಒಳ್ಳೆ ನಟನಾಗಿ ಬರಬೇಕಂತ ನಮ್ಮ ಕಾಳಜಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಧನ್ಯವಾದಗಳು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಕರ್ನಾಟಕ. ಸೊ ನಮ್ಮ ಪ್ರಶಾಂತ್ ಬ್ರೋ ನನಗೆ ಒಂದು ಕ್ರೇಜಿ ಗಿಫ್ಟ್ ಕೊಟ್ಟಿದ್ದಾರೆ. ಓ ಮೈ ಗಾಡ್, ಸಖತ್ತಾಗಿದೆ. 3D. ವಾವ್, ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸ್ಟುಡಿಯೋ ವಿಸಿಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಖುಷಿ. ಆ್ಯಂಡ್ ಬೇಗನೆ ಬರ್ತೀನಿ ಇನ್ನೊಂದು ಟ್ಯಾಟೂ ಹಾಕೋಕ್ಕೆ. ನಾನು ವೇಟಿಂಗ್. ಗೆಸ್ ವಾಚ್ ಯಾರ್ 2-wheeler ರೈಡ್ ಮಜಾ ಇದೆ. ಸ್ಕೂಟರ್ ರೈಡ್ ಅಲ್ಲಿ ಹೋಗ್ತಾ ಇದೀವಿ. ಲೋಕಲ್ ಬಾಯ್ಸ್ ಒಂದು ಒಳ್ಳೆ ಮಜಾ ಬರ್ತಾ ಇದೆ. ಒಂದು ಸಿಂಪಲ್ ಲೈಫ್ ಚೆನ್ನಾಗಿರುತ್ತೆ ಗುರು. ಆಕ್ಚುಲಿ ಸೀರಿಯಸ್ಲಿ ಇದೆ, ಈ ತರ ಡೇ ಟೈಮ್ ನಲ್ಲಿ ಹೋಗೋದಕ್ಕೆ ಆಗೋದಿಲ್ಲ ಮೈಕಿ. ಹೌದು. ಸೊ ಈ ನೈಟ್ ಟೈಮ್ ಯಾರು ಇಲ್ಲದೆ ಇರೋ ಟೈಮಲ್ಲಿ ನಾವು ಜಾಲಿಯಾಗಿ ಒಳ್ಳೆ ಖಾಲಿ ರೋಡ್ ಅಲ್ಲಿ ಜಾಲಿಯಾಗಿ ಒಂದು ಒಳ್ಳೆ ರೈಡ್ ಹೋಗ್ತಾ ಇದೀವಿ. ಗೋಯಿಂಗ್ ಟು ಮೈಕೀಸ್ ಬರ್ಗರ್ಸ್. ಎಸ್ ಸರ್. ಸೊ ಹೋಗಿ ಇವತ್ತು ಮೈಕಿ ಜಾಯಿಂಟ್ ನಲ್ಲಿ ಬರ್ಗರ್ ತಿನ್ಕೊಂಡು. ಫನಿ ಥಿಂಗ್ ಏನಂದ್ರೆ ವಿನಯ್ ಬರ್ಗರ್ ಟ್ರೈ ಮಾಡಿದೆ. ಈಸ್ ಲೈಕ್ ಐ ಆಮ್ ರೆಡಿ ಟು ಡೂ ಇಟ್. Yep. And first time try ಮಾಡೋದು ಹೋಗ್ತಾ ಇದ್ದಾನೆ. ಫುಲ್ ಸ್ಪೆಷಲ್ ಬರ್ಗರ್ ರೆಡಿ ಇದೆ. So we are going to go and have it. Oh, this vlog is fun. Unexpected vlog. It is. Actually shop closing time ಆಗಿದೆ, but full busy ಬರಕ್ಕೆ ಆಗಲಿಲ್ಲ. ಒಬ್ಬ ಕ್ರೇಜಿ ಫೆಲೋ ಹೋಗ್ತಾ ಇದ್ದಾನೆ. ಎಲ್ಲರೂ ಕ್ಲೋಸ್ ಮಾಡಿ ಹೋಗಿದ್ದಾನೆ, ಬಟ್ ನಮಗೋಸ್ಕರ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ. So sweet. Yeah, we are at the burger truck. That's so sweet of you. ಇಷ್ಟೊತ್ತಿನಲ್ಲಿ. Yeah, then what? So mom is been here waiting for Vinay to come. I mean, my leg like this. ಅಯ್ಯೋ, I'm so sorry. I did not know that you were waiting. So ಇದೇ ನನ್ನ ಬರ್ಗರ್ ಅರ್ಧದಲ್ಲಿ ಬಂದಿದ್ದೀನಿ. ಇನ್ನ ಫುಲ್ ಕಂಪ್ಲೀಟ್ ಆಗಿಲ್ಲ. I saw ನನ್ನ ಎಂಪ್ಲಾಯಿ ಕಾರ್ತಿಕ್, ಮೈ ಮ್ಯಾನೇಜರ್, ಇವರೇ ಎಲ್ಲ ನೋಡ್ಕೊತಾರೆ ಇಲ್ಲಿ. almost going off also. ಅರ್ಫಾತ್ ಹೋಗಕ್ಕೆ ಇದ್ದಾರೆ. Say hi. Hello, hi. So How are you? Hi. How are you? Hi. ಹೇಗಿದ್ರೆ ಎಲ್ಲ? Hi. ಸೂಪರ್ ಗುರು. ಖುಷಿ ಆಯ್ತು. ಅವಾಗಲೇ ಬಂದಿದ್ರಲ್ಲ. Hi.
ಹಾಯ್ 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 ಎಲ್ಲ ಫುಲ್ ಫ್ರೈ ಆಗ್ತಾ ಇದೆ. ಕ್ರೇಜಿ ಸ್ಟಫ್. ಬೇಸಿಕ್ಲಿ ಏನ್ ಪ್ರೊಸೀಜರ್ ಅಂದ್ರೆ ಇದೇ 4 ಸಾಸಸ್ ಇದೆ. ಓಕೆ ಓಪನ್ ಇಟ್. ಸೊ ಫಸ್ಟ್ ಸಾಸಸ್ ಟ್ರೈ ಮಾಡಬೇಕು. ಈ ಸ್ಟಿಕ್ಸ್ ಇದೆ. ಓಕೆ ಸೊ ಸ್ಟಿಕ್ಸ್ ಅಲ್ಲಿ ಸಾಸಸ್ ಟ್ರೈ ಮಾಡಿ ಈ ತರ ಟ್ರೈ ಮಾಡಬೇಕು. ಸೊ ಯು ಟ್ರೈ ದ ಸಾಸಸ್. ಯಾವ ಸಾಸ್ ಇಷ್ಟ ಅಂತ ನೀವು ಚೂಸ್ ಮಾಡಿ. ಯು ಟೆಲ್ ದೆಮ್ ವೆಜ್ಜಾ, ಚಿಕನಾ, ಮಟನಾ, ಬರ್ಗರ್ ಹೇಳಿ. ಅವರು ಬರ್ಗರ್ ಪ್ಯಾಟಿ ರೆಡಿ ಮಾಡ್ತಾರೆ and they'll make it and they'll give you. So I think I've tried this in Big Boss house. ಹೌದು. So ನನಗೆ ಎಲ್ಲ ಸಾಸು ಇಷ್ಟ ಆಯ್ತು. 4 ಬರ್ಗರ್ ತಿನ್ಬೇಕು ಇವಾಗ. ಕ್ರೇಜಿ. ಸೊ ವಿನಯ್ಗೋಸ್ಕರ ಒಂದು ಸ್ಪೆಷಲ್ ಡಬಲ್ ಪ್ಯಾಟಿ ಮಟನ್ ಬರ್ಗರ್ ರೆಡಿ ಆಗ್ತಾ ಇದೆ. ಇಟ್ ಈಸ್ ಗೋಯಿಂಗ್ ಟು ಬಿ ಆಸಮ್. ಸೊ ಕಾರ್ತಿಕ್ ತುಂಬಾ ದಿನ ಅಂತೂ ಕಾಯ್ತಾ ಇದ್ದಾನೆ ವಿನಯ್ ನಾವು ಮೀಟ್ ಮಾಡಕ್ಕೆ. ಸೊ ಲುಕ್ ಎಟ್ ಹಿಮ್, ಫುಲ್ ಹ್ಯಾಪಿ. ಹಾಯ್ ಕಾರ್ತಿಕ್, ಹೌ ಯು? ಆರಾಮ್. ಸೂಪರ್ ಸ್ಮೆಲ್ ಬರ್ತಿದೆ ಮಗ. ಬೊಂಬಾಡಾಗಿರೋದು ಹಾಕೋ ಹೇಳ್ತೀನಿ. ಸೊ ಇಲ್ಲಿ ಡಬಲ್ ಪ್ಯಾಟಿ ವಿನಯ್ದು ಸ್ಪೆಷಲ್ ಬರ್ಗರ್ ಚೆನ್ನಾಗಿದೆ. ನನಗೇನು ಮಟನ್ ಹಾಕಿದ್ದೀನಿ. ಬೇರೆ ಅವ್ರಿಗೆ ಸ್ವಲ್ಪ ವಿನಯ್ ವೈಫ್ಗೆಲ್ಲ ವೆಜ್ ಬರ್ಗರ್ಸ್. ಸೊ ಕ್ರೇಜಿ. ಫಸ್ಟ್ ಟೈಮ್ ದೇ ಆರ್ ಕಮಿಂಗ್ ಅಲ್ವಾ. ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಬರ್ತಾ ಇದ್ದಾರೆ. ಇಟ್ಸ್ ಗೋನಾ ಬಿ ಗುಡ್. ಸೊ ಆ ಥರನೇ ಬರ್ಗರ್ ರೆಡಿ ಆಗಿದ್ಮೇಲೆ ವಿ ಫ್ಲೇಮ್ ಗ್ರಿಲ್ ಇಟ್. Okay, the first burger goes to Niranjan. Enjoy, bro. Cheers. This is for me. Idu nandu. Cheers, bro. Chirre. Correcting helbeko. Yeah. Finally, Vinay's double patty burger ready there. Yep, waiting. Chirre. 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 I want you to take a bite and you Oh, have of to course. take that also. The expression. Meat is yummy, huh? It's fresh, we make it. Bad luck. She's eating veg today. I Oh, know. ಇವತ್ತು veg. You're having veg. Next time also. This is crazy. ನಮ್ದು ವೆಜ್ ಬರ್ಗರ್ಸ್ ಕ್ರೇಜಿ ಇರುತ್ತೆ. We are open after our battery is gone. Veg yardu nimdu. Please take. Oh, this is crazy, huh? Awesome, right? Seriously. The meat is just melts in your mouth, right? Foodgasm. So you can do what? bro. Chirre, yeah? Chirre. Wow, this is like crazy, man. And that was double patty. It's like, look at it. So actually veg burger try ಮಾಡ್ತಿದ್ದೀನಿ. It's amazing. Exactly. Very nice. So ಎಲ್ಲರೂ ಬಂದು ವೆಜ್ ತುಂಬಾ ಚೆನ್ನಾಗಿದೆ. ಸುಮ್ಮನೆ ಬಟ್ ನಮ್ಮದು ವೆಜ್ ಬರ್ಗರ್ಸು ತುಂಬ ಚೆನ್ನಾಗಿರುತ್ತೆ. ಸೊ ಈಕ್ವಲ್ ಎಕ್ಸ್ಪೀರಿಯನ್ಸ್ ಫಾರ್ ಆಲ್. ನೀವು ವೆಜ್ ನಾನ್ ವೆಜ್ ಇದ್ದರೆ ನಿಮಗೆ ಈಕ್ವಲ್ ಡಿಲಿಷಿಯಸ್ನೆಸ್ ಸಿಗುತ್ತೆ. ಸೊ ವಿನಯ್ ಇಸ್ ನಾಟ್ ಟಾಕಿಂಗ್. Crazy ಆಗಿದೆ ಗುರು. Next time. Fire. Crazy, man. I like the smell of it. Yeah, bro. Crazy ಆಗಿರುತ್ತೆ. It's the best. What is that you put? Butter. Butter, is it? Yeah. ಇನ್ನೊಂದು ವಾರ ಎಷ್ಟು ಬೇಕೋ ಅಷ್ಟು ತಿನ್ಕೊಳ್ಬೋದು. ಆಮೇಲೆ ಬ್ಯಾಕ್ ಆನ್ ಮೈ ವರ್ಕೌಟ್ ಅಗೇನ್. ವರ್ಕೌಟ್ ಸ್ಟಾರ್ಟ್ ಮಾಡಬೇಕು ಗುರು. ಸ್ಟಾರ್ಟ್ ಮಾಡೋಣ ವರ್ಕೌಟ್ ನಾವು ಬೇಗನೆ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಹ್ಯಾವ್ ಅ ಸೆಷನ್ ಟುಗೆದರ್. ನೆಕ್ಸ್ಟ್ ವರ್ಕೌಟ್ ಸೆಷನ್ ಬ್ಲಾಗ್ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್ ಫಾರ್ ದಟ್. ಪ್ಲಗ್ ಇನ್. ರಾಮಾಯಣ ಆಗಿದ್ಮೇಲೆ ರಾಮ ಯಾರು? So actually ಅದು ಮೇಲೆ you don't have to put it. Oh yeah. Oh, cobs, huh? Nice. Crazy. ಇದೇ ಸ್ಪೆಷಲ್ ಬರ್ಗರ್ ಫ್ಲೇಮಿಂಗ್ ನನ್ನ ಕೈಯಲ್ಲಿ ಫಾರ್ ವಿನಯ್. Crazy. ಪಾರ್ಸಲ್. Yeah. ಇದಾಗೋದಿಲ್ಲ.
ಪೊಲೀಸ್ ಅಲ್ಲೇ ನಿಂತ್ಕೊಂಡು. Don't ask, auntie. ಸೊ ನನ್ನ ಕಡೆಯಲ್ಲಿದ್ದು ಒಂದು ಪಾರ್ಟಿಂಗ್ ಗಿಫ್ಟ್ ವಿನಯ್ಗೆ ಆ್ಯಂಡ್ Thank you. ದ ಗಿಫ್ಟ್ ಆಫ್ ಅ ನ್ಯೂ ಬಿಗಿನಿಂಗ್ ಆಸ್ ವೆಲ್. Yes. ಹೊಸ ಒಂದು ಬಿಗಿನಿಂಗ್. ಸೊ ಬೇಗನೆ RR ನಗರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಎಕ್ಸ್ಪೆಕ್ಟಿಂಗ್ ಟು ಸಿ ಆಲ್ ಆಫ್ ಯು ಅಲ್ಲಿ. Yeah. RR Nagar actually Global Village back gate ನಲ್ಲಿ ಓಪನ್ ಮಾಡ್ತಾ ಇದ್ದೀವಿ. And one more coming up in HSR as well. Yes. And also Church Street. Church Street ಆಗ್ತಾ ಇದೆ. We are going to do a lot of crazy things here. Next So small stay beginnings. tuned. Our business is going to go boom. 35 ಕಂಪ್ನೀಸ್ ಅಂತಿದ್ರಲ್ಲ, 35 ಹೋಟ್ಲ್ ಓಪನ್ ಮಾಡ್ತೀವಿ, ನೋಡ್ತಾ ಇರಿ. ಆಗತ್ತೆ. Plug it, good one.